ನಮ್ಮ ಸಿಒಗೂ ಅದೇ ಹೇಳ್ತೀನಿ. ಅದು ನಿಮಗೆ ಈ ಬಾಲ್ ಹೊಡೆಯೋದು ಏನಾರ ಹೊಡೆಯೋದು ಕಲಿಯೋದೇ ಅಂತಂದ್ರೆ ನಮ್ಮ ಎಸ್ ಪಿ ಅವ್ರಿಗೆ ಹೇಳ್ರಿ, ಕಲ್ಸ್ಕೊಡ್ತಾರೆ ಹೆಂಗ್ ಹೊಡೆಯೋದು ಅಂತ. ಆದ್ರೆ ಈಗ ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಯ್ತು ಇಲ್ಲಿ ಬಂದು. ಆಮೇಲೆ ನಮ್ಮ ಡಿ ಸಿ ಅವ್ರು ಹೇಳ್ತಿರೋದು 100% ಸತ್ಯ. ಯಾಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಟೆನ್ನಿಸ್ ಅಸೋಸಿಯೇಷನ್ ಏನೈತಲ್ಲ, ಇದು ಬೇರೆ ಸ್ಪೋರ್ಟ್ಸ್ ಕ್ಲಬ್ಗಿಂತ ಭಾಳ ಡಿಫ್ರೆಂಟ್ ಐತಿ. ಯಾಕಂದ್ರೆ ನಾವು ಈಗ ನೋಡಿದಾಗ ನೀವೇ ಅಕ್ಕಪಕ್ಕ ನೋಡ್ರಿ, ಹಿಂದೆ ನೋಡ್ರಿ, ಮುಂದೆ ನೋಡ್ರಿ, ಎಲ್ಲರೂ ಮೆಂಬರ್ಸು ಚೂರು ಪೀಪಲ್ ಆಫ್ ನೀಡ್ಸು. ಎಲ್ಲರೂ ಡಾಕ್ಟರ್ಗಳು, ಅಂಗಡಿ ಮಾಲೀಕರು, ಎಲ್ಲರೂ ಚೌಕಿಪೇಟೆ, ಕಾಯಿಪೇಟೆನಲ್ಲಿ ಎಲ್ಲ ಅಂಗಡಿಗಳಿದ್ದಾವೆ, ನಾನು ನೋಡೀನಿ. ಒಳ್ಳೆ ದುಡಿಮೆನೂ ಆಗ್ತೈತಿ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳ್ತಾರೆ ಡಿ ಸಿ ಅವರು. ಆಮೇಲೆ ನಾವು ಅದರಲ್ಲಿ ಸಮರ್ಥವಾಗಿ ಇರ್ತೀವಿ. ಆಮೇಲೆ ವಿ ಕ್ರಿಯೇಟ್ ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್. ಸೊ ಈಗ ಮೆಂಬರ್ಶಿಪ್ ಇರಲಿ, ಅದರಿಂದನೇ ನಮ್ದು ಖರ್ಚುಗಳು ನಡೆಸ್ತಿದ್ದೀವಿ. ಮುಂದೆ ಆ ಜಿಮ್ ಏನು ಹೇಳಿ ಮಾಡೀವಿ, ಅದರಿಂದನೂ ಮೆಂಬರ್ಸ್ ಆದಮೇಲೆ ಅದರಿಂದನೂ ಖರ್ಚುಗಳು ಸಿಕ್ಕಾಪಟ್ಟೆ ವೇ ಆಫ್ ಆಗಿಬಿಡ್ತವೆ. ಆಮೇಲೆ ನಂದೇನಂದರೆ ಎಸ್ಪೆಷಲಿ ಒಬ್ಬನು ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಆಗಿ ಟೆನ್ನಿಸ್ ಅಸೋಸಿಯೇಷನ್ ಇದ್ದು ಚೂರು ಆಟ ಆಡೋದು ನಾವು ಸಿ ಸರ್ ನಾವಿಬ್ಬರು ಒಂದೇ ಗಿಡಕ್ಕೆ ಇಲ್ಲಿ ಜಾಸ್ತಿ ಬರಲ್ಲ ಆಟ ಆಡೋಕ್ಕೆ. ನಾವು ಚೂರು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಡೋದು. ಟೆನ್ನಿಸ್ ನಮ್ಮ ಮಾರ್ಕೆಟ್ ಸರ್ ಒಂದು 3-4 ಸತಿ ನಮ್ಮನ್ನು ಹೇಳ್ಕೊಂಡು ಬಂದರು. ನಮ್ಮ ಹಳೆ ಎಸ್ ಪಿ ಅವರು ಉಮಾಪ್ರಕಾಶ್ ಅವರು ಒಂದು 2 ಸತಿ ಹೇಳ್ಕೊಂಡು ಬಂದರು. ಆದರೆ ಅದಾದಮೇಲೆ ನಾವು ಚೂರು ಎಮ್ ಎಲ್ ಎ ಆಗಿ ಚೂರು ಬಿಟ್ಟಿದ್ವಿ. ಬಟ್ ಏನೋ ಚೂರು ಇನ್ವಾಲ್ವ್ಮೆಂಟಿಂದ ಮಾಡೋಣ ಅಂತ. ಆಮೇಲೆ ಮುಖ್ಯವಾಗಿ ಇದು ಹೇಳಿದಂಗೆ ನಮ್ಮ ಡಿ ಸಿ ಅವರು, ನಂದೇನು ವಿಷನ್ ಅಂದರೆ ಟೆನ್ನಿಸನ್ನು ಚೂರು ಬೆಳೆಸೋಣ ಅಂತ. ಯಾಕಂದರೆ ನನಗೇನು ಅನ್ಸತಿ, ನಮ್ಮ ಡಿಸ್ಟ್ರಿಕ್ಟ್ ಟೆನ್ನಿಸ್ ಅಸೋಸಿಯೇಷನ್ ಚೂರು ಸಿಕ್ಕಾಕೊಂಡಿವಿ ಜಾಗದಿಂದ. ನಮ್ದು ಇದು ಒಂದು ಜಾಗ ಐತಿ, ಇದು ಒಂದು ಸ್ಥಾನ ಐತಿ, ಮಾನ ಐತಿ, ಇಲ್ಲೇ ಇದೀವಿ ನಾವು. ಚೂರು ಬೆಳೆಯೋಣ ಅಂತ ನನಗೆ ಇಷ್ಟ. ಆಮೇಲೆ ಅದಕ್ಕೆ ನಾನು ಇವತ್ತು ಬೆಳಗ್ಗೆಯಿಂದ ಹಳ್ಳಿ ಕಡೆ ಅಡ್ಡಾಡ್ಕೊಂತ ಬಂದಿದ್ದೆ ನನ್ನ ದಾವಣಗೆರೆಗೆ. ನಮ್ಮ ಕೊಕ್ನೂರಿಂದ, ಹೊನ್ನಳ್ಳಿಯಿಂದ ಶುರು ಮಾಡಿದ್ದೆ. ಆಮೇಲೆ ನಮ್ಮ ಕುಕ್ಕವಾಡನಲ್ಲೆಲ್ಲ ಗೌರ್ಮೆಂಟ್ ಶಾಲೆನಲ್ಲಿ ಹೋದಾಗ ಅಲ್ಲಿನೂ ಏನಾಗ್ತೈತಿ, ಭಾಳ ಗೌರ್ಮೆಂಟ್ ಶಾಲೆ. ಈಗ ನನ್ನ ದಾವಣಗೆರೆ ದಕ್ಷಿಣನಲ್ಲೇ ನೋಡಿದ್ರೆ ಒಂದು 120 ಮೇಲೆ ಗೌರ್ಮೆಂಟ್ ಶಾಲೆಗಳು. ಇದೆಲ್ಲ ಒಂದು 30 ಸ್ಟೂಡೆಂಟ್ಸ್ ಮೇಲಿರೋಷ್ಟೇ. ಅದರಲ್ಲಿ ಬರೀ ಒಂದು 20-25 ಅಷ್ಟೇ ಒಂದು ಫೀಲ್ಡ್ ಇರೋ ಲೆಕ್ಕಕ್ಕಿದ್ದಾವೆ. ಆಮೇಲೆ ಈ ಫೀಲ್ಡ್ನಲ್ಲಿ ಏನಾಗ್ತೈತಿ, ಫೀಲ್ಡ್ ಎಲ್ಲವೂ ಪ್ಲೇನ್ ಇರ್ತವೆ, ಇಲ್ಲಾಂದರೆ 1-2 ಪೋಲ್ಸ್ ಹಾಕಿರ್ತಾರೆ ನೆಲದ ಒಳಗೆ. ನಮ್ಮ ಬ್ಯಾಡ್ಮಿಂಟನ್ ಆಟಾಡೋಕ್ಕಷ್ಟೇ. ಸೊ ಟೆನ್ನಿಸ್ಸಿಗೂ ಚೂರು ಒತ್ತಡ ಕೊಡೋಣ. ಯಾವ್ದಾರ ಮೂಲ ಭಾಗ ಕುಕ್ಕವಾಡ ನನಗೆ ಒಂದು ಜಾಗ ಹುಡ್ಕೋಣ, ಒಂದು ಟೆನ್ನಿಸ್ ಕೋರ್ಟ್ ಕಟ್ಟೋಣ. ಅದರಲ್ಲಿ ನಾನು ಸಮರ್ಥವಾಗಿರ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ. ಬಟ್ ನಂದೇನಂದರೆ ನಮ್ಮ ಟೆನ್ನಿಸ್ ಅಸೋಸಿಯೇಷನ್ ಇನ್ವಾಲ್ವ್ ಆದರೆ ಉಳಿತದೆ. ಯಾಕಂದರೆ ನೀವು ನೋಡ್ತೀರಾ, ಸರ್ಕಾರ ಎಲ್ಲದೂ ಕಟ್ಕೊಡ್ತದೆ, ಉಳಿಸೋದೇ ಕಷ್ಟ ಆಗುತ್ತೆ. ಮೇಂಟೈನ್ ಮಾಡೋದೇ ಕಷ್ಟ ಆಗ್ತದೆ. ಅದು ಮೇಂಟೈನ್ ಆಗೋದಂದರೆ ಜನರೇ ಮನ್ಸು ಮಾಡಿ ಅಲ್ಲಿ ಉಪಯೋಗಿಸ್ತಂತ ಇರ್ತದೆ. ಅದನ್ನು ಮೇಂಟೈನ್ ಮಾಡಿದಾಗ ಎಲ್ಲ ಸರ್ಕಾರ ಕೊಟ್ಟರೆ ಅನುದಾನ, ಸರ್ಕಾರ ಕಟ್ಟಿರೋ ಏನಾರ ಇರಲಿ, ಒಂದು ದೇವಸ್ಥಾನ ನನಗೆ ನೀವು ದಿನ ಪೂಜೆ ಮಾಡ್ಕೊಂತ ಇದ್ರೇ ಉಳಿತದೆ. ಇಲ್ಲಾಂದರೆ ಭಗವಂತ ಬಿಟ್ಟು ಹಂಗೆ ಸೃಷ್ಟಿ ಆಗೋದು. ಅದಕ್ಕೆ ನಾನು ಈ ಟೆನ್ನಿಸ್ ಏನೈತಿ ಚೂರು ಬೆಳೆಸೋಣ. ಆಮೇಲೆ ನಾನು ಡಿ ಸಿ ಅವ್ರ ಜೊತೆ ಬಂದಾಗ ಅದೇ ಕೇಳಿದೆ, ಈ ಖೇಲೋ ಇಂಡಿಯಾದ ಏನೈತಿ ಅಂತ. ಖೇಲೋ ಇಂಡಿಯಾ ಒಂದು ಸೆಂಟ್ರಲ್ ಸ್ಕೀಮ್, ಕೇಂದ್ರದ ಸ್ಕೀಮ್. ಅದು ತಂದರೆ ನಾವು ಒಂದು 2-3 ಎಕರೆ ಕೊಡಬೇಕು ಅವರಿಗೆ. ಅವ್ರು ನಮಗೆ ಅನುದಾನ ಕೊಡ್ತಾರೆ. ನಾವು ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ಬೋದು, ಟರ್ಫ್ ಗ್ರೌಂಡ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಇಂಥವೇ ಸಿಕ್ಕಾಪಟ್ಟೆ ಯೋಜನೆಗಳು ತರೋಣ ಅಂತ. ಆಮೇಲೆ ನಂದು ಏನಂದರೆ ಈ ಸ್ಪೋರ್ಟ್ಸಿಗೆ ವಜೆ ಕೊಡ್ಬೇಕು ನಾವು. ಈಗ ನೀವು ನೋಡ್ತೀರಿ, ನಂದು ಈಗ ನಮ್ಮ ರಾಜ್ಯ ಸರ್ಕಾರ ಹೊಸದೇನೋ ಡೋಂಟ್ ಯೂಸ್ ಡ್ರಗ್ಸ್ ಅಂತ ಒಂದೇನೋ ಯೋಜನೆ ಶುರು ಮಾಡಿ. ಬಟ್ ನಂದೇನಂದರೆ ಈ ಹುಡುಗರು ಹುಡುಗಿಯರಿಂದು ವಿಚಾರ ಬಂದಾಗ ಮುಖ್ಯವಾಗಿ ಈ ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಐತೆ, ಆ್ಯನ್ ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ಪ್ಲೇಥಿಂಗ್ ಅಂತ. ನೀವು ಸುಮ್ಮನೆ ಕುತ್ಕೊಂಡ್ರೇ ಕೆಡೋದು, ನಾವು ಏನಾರ ಮಾಡ್ಕೊತ ಇರ್ಬೇಕು. ಆಮೇಲೆ ಸ್ಪೋರ್ಟ್ಸು ಅದೇ ಒಂದು ಮಾರ್ಗ ಈ ಮಕ್ಕಳಿಗೆ, ಹುಡುಗರಿಗೆ. ಸೊ ಅದಕ್ಕೆ ನಾನು ಈ ಸ್ಪೋರ್ಟ್ಸಿಗೆ ವಜೆ ಕೊಡೋಣ ಅಂತ ನಮ್ಮ ಮೇನ್ ಕೋರ್ಟ್ಸ್ ಏನಿದ್ದಾವೆ, ನಮ್ಮ ಹೈಸ್ಕೂಲ್ ಫೀಲ್ಡ್ ಇರಲಿ, ದೇವರಾಜ್ ಅರಸ್ ಬಡಾವಣೆ ಕೋರ್ಟ್ ಇರಲಿ, ನಮ್ಮ APJ ಅಬ್ದುಲ್ ಕಲಾಂ ಕೋರ್ಟ್ ಇರಲಿ, ನಮ್ಮ ಇನ್ನೊಂದು ನಮ್ಮ DCM ಕಡೆ ಐತಲ್ಲ ಅನಿಲ್ ಕುಂಬ್ಳೆ ಸ್ಟೇಡಿಯಮ್ಮು, ಇವೆಲ್ಲವು ಒಂದೊಂದು ಸ್ಟೇಡಿಯಮ್ಮು ಒಂದೊಂದು ಸ್ಪೋರ್ಟಿಗೆ ವಜೆ ಕೊಟ್ಟರೆ ಎಲ್ಲರಿಗೂ ಒಂದು ಜಾಗ ಇರ್ತದೆ, ಒಂದು ಸ್ಥಾನಮಾನ ಇರ್ತದೆ. ಒಂದು ಕಬಡ್ಡಿಯವರು ಈ ಕಡೆ ಹೋಗ್ತಾರೆ, ಸ್ವಿಮ್ಮಿಂಗ್ ಮಾಡೋರು ಬರ್ತಾರೆ, ಇಲ್ಲಾಂದರೆ ದೇವರಾಜ್ ಅರಸ್ ಬಡಾವಣೆ ಹೋಗ್ತಾರೆ. ಹಿಂಗೆ ಸೊ ಹಿಂಗೆ ವಜೆ ಕೊಡ್ಕೊಂತ ಹೋಗೋಣ. ಆಮೇಲೆ ನಂದೇನು ಇಷ್ಟ ಅಂದರೆ ಟೆನ್ನಿಸ್ ಚೂರು ಬೆಳೆಸೋಣ. ನಾನು ಅಲ್ಲೇ ಉಪ್ಪಾಡ ಕಡೆ ಅದಕ್ಕೆ ಹೋಗಿದ್ದೆ, ಅವ್ರು ಗ್ರೌಂಡ್ ಚೂರು ಡೆವಲಪ್ ಮಾಡೋಣ ಅಂತ ನನ್ನ ಮನಸ್ಸಿತ್ತು. ಯಾಕಂದರೆ ಇದು ಚೂರು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು 2 ಟೆನ್ನಿಸ್ ಕೋರ್ಟ್ಗಳಲ್ಲಿ ಹಾಕಿದ್ರೆ ಅಕ್ಕಪಕ್ಕ ಗ್ರಾಮವ್ರಿಗೆಲ್ಲರೂ ಬಂದು ಟೆನ್ನಿಸ್ ತರಕ್ಕೆ. ಟೆನ್ನಿಸ್ಸು ಈ ನಮ್ಮ ಶೆಟ್ರು ಹೇಳ್ದಂಗೆ ಟೆನ್ನಿಸ್ಸು ಚೂರು ವಿಂಬಲ್ಡನ್ ಹಂಗೇನೆ, ಚೂರು ಪ್ರಿವಿಲೇಜ್ ಜನ ಬಿಳಿ ಬಟ್ಟೆ ಬಿಳಿ ಪ್ಯಾಂಟ್ ಹಾಕಿದ್ರೆ ಜನನೇ ಜಾಸ್ತಿ ಆಟ ಆಡೋದಾಗ್ತದೆ.
ಸೊ ಅದನ್ನು ಎಲ್ಲರನ್ನೂ ಇನ್ವಾಲ್ವ್ ಮಾಡೋಣ. ಬಿಕಾಸ್ ಐ ಥಿಂಕ್ ಟೆನ್ನಿಸ್ ಇಸ್ ಅ ಬ್ಯೂಟಿಫುಲ್ ಸ್ಪೋರ್ಟ್ ವಿ ಡೋಂಟ್ ಲರ್ನ್ ಫ್ರಮ್ ಇಟ್. ಕೊನೆಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ನಮ್ಮ ಡಿ ಸಿ ಅವ್ರು ಹೇಳ್ದಂಗೆ ವಿಲ್ ವರ್ಕ್ ಟುವರ್ಡ್ಸ್ ಮೇಕಿಂಗ್ ದಿಸ್ ಮೋರ್ ಸೆಲ್ಫ್ ಸಫಿಷಿಯೆಂಟ್. ಆಮೇಲೆ ಅದು ಏನೈತಿ ಲೆಕ್ಕಾಚಾರ ಮಾಡೋಣ. ನಮ್ಮದು ಇನ್ನೂ ಒಂದೆರಡು ಕೋರ್ಟ್ ಬೇಕಾದರೆ ಈ ತಹಸೀಲ್ದಾರ್ ಕಡೆ ಎಲ್ಲವೂ ನೀವು ಜೊತೆ ಮುಂದುವಯ್ಬೇಕು ಅಂತ ಮಾಡೇ ಮಾಡ್ತಾರೆ. ಸೊ ಅದೊಂದು ಆಶ್ವಾಸನೆ ಕೊಟ್ಟರೆ ನಮಗೆ ಕೊನೆ ಮುಂದೆ ನಾವು 50 ವರ್ಷ ಆದ್ಮೇಲೆ ನಮಗೆ ಕೇಳಿ ಅಲ್ಲಿ ತನಕ ನಮ್ಮ ಇಲ್ಲ. ಆದರೆ ಇನ್ನೊಂದು ಸತಿ ನಮ್ಮ ಡಿಸ್ಟ್ರಿಕ್ಟ್ ಟೆನ್ನಿಸ್ ಅಸೋಸಿಯೇಷನ್ ಅವರು ಎಲ್ಲರಿಗೂ ನಮಸ್ಕಾರ. ಆಮೇಲೆ ನಮ್ಮ ಡಿ ಸಿ ಹೇಳ್ದಂಗೆ ಐ ಥಿಂಕ್ ನಮ್ಮ ಎಲ್ಲರಲ್ಲಿ ಆ ಫೈನಾನ್ಷಿಯಲ್ ಪ್ರವಸ್ ಐತಿ, ಅದು ನಾವೇ ಸ್ವಂತಾಗಿ ಫಂಡ್ಸ್ ರೇಸ್ ಮಾಡಿ ಏನೆಲ್ಲ ಫೆಸಿಲಿಟೀಸ್ ಐತಿ ಬೆಳೆಸ್ಬೋದು. ಸೊ ನೀವು ಟೆನ್ನಿಸ್ ಅಸೋಸಿಯೇಷನ್ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗಿಂತ ಬುದ್ಧಿವಂತರ ಅಸೋಸಿಯೇಷನ್. ಯಾಕಂದರೆ ಅವ್ರು ಹೆಂಗಂದರೆ ಬೇರೆ ಅಸೋಸಿಯೇಷನ್ಸ್ ಎಲ್ಲ ಆನರರಿ ಮೆಂಬರ್ಸನ್ನು CO ಮಾಡಿರ, DC ಮಾಡಿರ, SP ಮಾಡಿರ. ನಿಮಗೆ ಗೊತ್ತು ಯಾವ ಗೌಡ್ರನ್ನ ಹಿಡಿಯೋದೈತಿ ಕೆಲಸ ಮಾಡೋಕ್ಕೆ. ಯಾಕಂದರೆ ನಾವು ಊರುಗಳಿಂದ ಬಂದೀವಲ್ಲ, ಆಮೇಲೆ ಊರುಗಳ ಕಡೆ ಗ್ರಾಮ ಕಡೆ ಒಂದು ಗಾದೆ ಇರ್ತೈತಿ, ಗೌಡ್ರು ಸರಿಗಿದ್ರೆ ಊರು ಸರಿಗೆ ಅಂತ. ಅದಕ್ಕೆಲ್ಲ ಗೌಡ್ರು ನಿಮ್ಮ ಜೋರ್ನಲ್ಲಿದ್ದಾರೆ, ಏನೈತಿ ಕೆಲಸ ಮಾಡಿಸ್ಕೊಳ್ರಿ. ನಾವು ಈ ಅಸೋಸಿಯೇಷನ್ ಏನೈತಿ ಸಿಕ್ಕಾಪಟ್ಟೆ ಬೆಳೆಸೋಣ ಅಂತ ಹೇಳಿ ನಾನು ಮಾತು.